ಡಿಯರ್ ಫ್ರೆಂಡ್ಸ್, ಎಲ್ರಿಗೂ ಸ್ವಾಗತ. ನಾನು ನಿಮ್ಮ ಕನ್ನೇಶ್. ಒಲಿದಂತೆ ಹಾಡುವ ನನ್ನ ಮಾಲಿಕೆಯಲ್ಲಿ ಇವತ್ತು ಈ ನದಿ ಜೋಡಣೆಯ 2ನೇ ಎಪಿಸೋಡನ್ನು ಹಂಚ್ಕೋತಾ ಇದ್ದೀನಿ. ಸ್ನೇಹಿತರೆ, ನಿಮಗೆಲ್ಲರಿಗೂ ಗೊತ್ತಿದೆ ಉತ್ತರ ಕನ್ನಡ ಜಿಲ್ಲೆ ಎಷ್ಟು ವೈವಿಧ್ಯಮಯ ಆಗಿರುವಂತಹ ಜಿಲ್ಲೆ, ಎಷ್ಟು ವೈಶಿಷ್ಟ್ಯಮಯವಾಗಿರುವಂತಹ ಜಿಲ್ಲೆ ಅನ್ನುವಂಥದ್ದನ್ನು. ನಿಮ್ಗೆ ಗೊತ್ತಿರೋ ಹಾಗೆ ಸೀಬರ್ಡ್ ಯೋಜನೆ ಇಲ್ಲಿ ಪ್ರಾರಂಭ ಆಗಿದೆ. ಇದು ಈ ಏಷ್ಯಾ ಖಂಡದ ಬಹಳ ದೊಡ್ಡ ಪ್ರಾಜೆಕ್ಟ್ ಅಂತ ಹೇಳ್ಕೊಂಡು ಬಿಂಬಿತ ಆಗಿರುವಂಥದ್ದು ಮತ್ತು ವಾಸ್ತವದಲ್ಲಿ ಸರಿಸುಮಾರು 38 ಕಿಲೋಮೀಟರ್ಗಳ ವ್ಯಾಪ್ತಿಯನ್ನು ವಿಸ್ತರಿಸಿರುವಂತಹ ಒಂದು ವಿಶ್ವಮಟ್ಟದಲ್ಲಿ ಗುರುತಿಸಿಕೊಳ್ಳಬಹುದಾದಂಥ ಒಂದು ಬೃಹತ್ ಯೋಜನೆ. ಇದರ ಪಕ್ಕದಲ್ಲಿ ಕೈಗಾ ಪ್ರಾಜೆಕ್ಟ್ ಇದೆ, ನ್ಯೂಕ್ಲಿಯರ್ ಪ್ರಾಜೆಕ್ಟ್. ಅದಕ್ಕೂ ಕೂಡ ಬಹಳ ಬೆಲೆಯನ್ನು ತೆತ್ತಿದ್ವಿ ನಾವು. ಹಾಗೆಯೇ ಇಲ್ಲಿ ಸುಮಾರು ಒಂದು 8-10 ಹೈಡಲ್ ಪ್ರಾಜೆಕ್ಟ್ನ ಡ್ಯಾಮ್ಗಳಿದ್ದಾವೆ. ಜಲವಿದ್ಯುತ್ ಉತ್ಪಾದನೆಗಾಗಿ ಮಾಡಿರುವಂತಹ ಡ್ಯಾಮ್ಗಳು ಕಾಳಿ ನದಿಗೆ 2-3 ಇದೆ. ಆನಂತರ ನಮ್ಮ ಶರಾವತಿ ನದಿಗೆ 1-2-3 ಇದೆ. ಇನ್ನೊಂದು 2 ಆಗುವಂತಹ ಎಲ್ಲ ಯೋಜನೆಯನ್ನು ಸಿದ್ಧಪಡಿಸ್ಕೊಂಡು ಕೂತಿದ್ದಾರೆ. ಇದ್ರ ಮಧ್ಯದಲ್ಲಿ ಶರಾವತಿ ಪಂಪ್ಡ್ ಸ್ಟೋರೇಜ್ ಅನ್ನುವಂತಹ ಒಂದು ಯೋಜನೆ ಕೂಡ ಪ್ರಾರಂಭ ಆಗಿದೆ. ಮತ್ತು ಅದರ ವಿರುದ್ಧವಾಗಿ ವಿಶೇಷವಾಗಿ ಶಿವಮೊಗ್ಗ ಜಿಲ್ಲೆಯವರು ದೊಡ್ಡ ಪ್ರಮಾಣದ ಹೋರಾಟವನ್ನು ಮಾಡಿದ್ದಾರೆ. ಸೊ ಇದ್ರ ಮಧ್ಯದಲ್ಲಿ ನಾನೀಗ ಮಾತಾಡ್ತಿದ್ದ ಹಾಗೆ ಶರಾವತಿ ನದಿಯಿಂದ ಕಾಳಿ ನದಿಯ ಮಧ್ಯದಲ್ಲಿ ಬರ್ತಾ ಇರುವಂತಹ ಶಾಲ್ಮಲಾ ನದಿ ಇರ್ಬೋದು, ಅಘನಾಶಿನಿ ಇರ್ಬೋದು, ನಾವೇನು ಗಂಗಾವಳಿ ಅಂತ ಕರಿತೀವಿ, ಆ ನದಿಗಳಿರ್ಬೋದು. ಈ ನದಿಗಳು ಎಲ್ಲವುಗಳು ಉತ್ತರ ಕನ್ನಡ ಜನಜೀವನಕ್ಕೆ ಎಷ್ಟು ಪೂರಕ ಆಗಿದಾವೆ ಅಂತಂದರೆ, ಈ ನದಿಗಳ ನೀರಿನಿಂದ ಇದು ಏನು ಮತ್ಸ್ಯ ಉತ್ಪಾದನೆ ಆಗ್ತಾಯಿದೆ, ಅಂದರೆ ಮೀನಿನ ಉತ್ಪಾದನೆ ಆಗ್ತಾಯಿದೆ. ನಿಮ್ಗೆ ಗೊತ್ತಿರಬೇಕು, ಕಾಳಿ ನದಿಯಲ್ಲಿ ಅಲ್ಲಿ ಸಿಗ್ತಾ ಇರುವಂತಹ ಚಿಪ್ಪೆಕಲ್ಲು ಇದೆಯಲ್ಲ, ಇದು ಬಹಳ ಅಂದರೆ ಬಹಳ ವ್ಯಾಲ್ಯೂಯೇಬಲ್ ಮತ್ತು ಬಹಳ ರುಚಿಕರ ಆಗಿರುವಂತಹ ಚಿಪ್ಪೆಕಲ್ಲು. ಅಲ್ಲಿಂದ ನೀವು ಈ ಕುಮಟಾ ಭಾಗದಲ್ಲಿ ಸಿಗ್ತಾ ಇರುವಂತಹ ಕಲ್ಗ, ಸಿಗಡಿ, ಇವುಗಳೆಲ್ಲ ಇಲ್ಲಿಯ ಒಂಥರ ಈ ಪರಿಸರದ ವೈಶಿಷ್ಟ್ಯಗಳೇ. ಹಾಗೆಯೇ ಶರಾವತಿ ನದಿಯಲ್ಲಿ ಈ ಹೊನ್ನಾವರ ಭಾಗದಲ್ಲಿ ನಗ್ಲೆ ಮೀನಂತ ಏನು ಸಿಗುತ್ತಲ್ಲ, ಆ ಮೀನು ಕೂಡ ನಿಮಗೆ ಬಹಳ ಪ್ರದೇಶದಲ್ಲಿ ಸಿಗೋದಿಲ್ಲ ಮತ್ತು ಬಹಳ ಆಯುರ್ವೇದಿಕ್ ಆಗಿರುವಂತಹ ರುಚಿಕರವಾಗಿರುವಾದಂಥ ಮತ್ತು ಬಹಳ ಕಾಸ್ಟ್ಲಿ ಆದಂಥ ಮೀನು. ಇವುಗಳ ಮಧ್ಯದಲ್ಲಿ ಫಾರಿನ್ನಿಗೆ ನಾವು ಉತ್ತರ ಕನ್ನಡ ಜಿಲ್ಲೆಯಿಂದ ನಮ್ಮ ಕಪ್ಪು ಏಡಿಯನ್ನು ಎಕ್ಸ್ಪೋರ್ಟ್ ಮಾಡ್ತಾಯಿದ್ವಿ ದೊಡ್ಡ ಪ್ರಮಾಣದಲ್ಲಿ. ಸೊ ಇಷ್ಟೆಲ್ಲ ವೈವಿಧ್ಯಮಯ ಯಾಕಿದೆ ಅಂತಂದರೆ, ಇಲ್ಲಿ ನದಿಗಳು ಸರಾಗವಾಗಿ ಹರಿದು ಸಮುದ್ರವನ್ನು ಸೇರ್ತವೆ. ಸಮುದ್ರದಿಂದ ಏನು ಉಪ್ಪು ನೀರು ಮೇಲಕ್ಕೆ ಬರ್ತದಲ್ಲ, ಅದು ಈ ನೀರಿನಿಂದ ಕೆಳಕ್ಕೆ ಹೋಗ್ತಾ ಹೋಗ್ತಾ ಸಮುದ್ರಕ್ಕೆ ಹೋಗುತ್ತೆ. ಈ ಉಬ್ಬರ ಇಳಿತದ ಸಂದರ್ಭದಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಕೂಡ ನಮ್ಮ ಭೂಮಿಯನ್ನು ಚೌಗು ಮಾಡುವಂಥದ್ದು ಅಥವಾ ನಮ್ಮ ಭೂಮಿಯನ್ನು ಉಪ್ಪುಮಯ ಮಾಡುವಂಥದ್ದು, ನಮ್ಮ ಭೂಮಿಯ ಸಾರವನ್ನು, ಫಲವತ್ತತೆಯನ್ನು ಹಾಳು ಮಾಡುವಂತಹ ಏನು ಅನಾನುಕೂಲ ಆಗಬೇಕಿತ್ತು, ಅದನ್ನೆಲ್ಲವುಗಳನ್ನು ನಮ್ಮ ನದಿ, ನಮ್ಮ ಪ್ರವಾಹಗಳು ಇವುಗಳೆಲ್ಲ ತಡಿತಾ ಇದೆ. ಇಷ್ಟೆಲ್ಲ ವೈಶಿಷ್ಟ್ಯ ಇರುವಂತಹ ಈ ಜಿಲ್ಲೆಯ ನದಿಗಳನ್ನು ನಾವು ಆ ಕಡೆ ವರ್ಧಾ ನದಿಗೂ ಅಥವಾ ಉತ್ತರ ಕರ್ನಾಟಕದ ಕಡೆಗೂ ತಿರುಗಿಸ್ಬಿಟ್ರೆ ಏನು ಅಪಾಯ ಆಗ್ತದೆ ಅನ್ನೋದ್ರ ಬಗ್ಗೆ ಮೊನ್ನೆ ಎಲ್ಲ ಸಮಾವೇಶ ಎಲ್ಲ ಆಗಿ ಪ್ರತಿ ಹಳ್ಳಿಯಲ್ಲಿ, ಪ್ರತಿ ಊರಿನಲ್ಲಿ ಜನರು ಮಾತಾಡ್ತಾ ಇದ್ದಾರೆ. ಸ್ನೇಹಿತರೆ, ನಮ್ಮ ಜಿಲ್ಲೆಯ ಧಾರಣ ಸಾಮರ್ಥ್ಯ, ಈ ಜಿಲ್ಲೆಯಲ್ಲಿ ಎಷ್ಟು ಯೋಜನೆಗಳಾಗಬೇಕು, ಈ ಜಿಲ್ಲೆಯ ಪರಿಸರವನ್ನು ಎಷ್ಟು ಪ್ರಮಾಣದಲ್ಲಿ ಯೋಜನೆಗೆ ಬಳಸ್ಕೊಳ್ಬೋದು ಅನ್ನುವಂಥ ಒಂದು ಧಾರಣ ಸಾಮರ್ಥ್ಯದ ಪರೀಕ್ಷೆಯನ್ನು ಇನ್ನೂ ಕೂಡ ಮಾಡಿಲ್ಲ ಅಂತಂದರೆ ಭಾಳ ಆಶ್ಚರ್ಯ ಆಗುತ್ತೆ. ಯಾಕಂತಂದರೆ ಇದು ಯೋಜನೆಗಳ ಜಿಲ್ಲೆ ಆಗಿಬಿಟ್ಟಿದೆ. ಸಿಕ್ಕಾಪಟ್ಟೆ ಯೋಜನೆಗಳಾಗಿ ಜನಜೀವನದ ಮೇಲೆ ದೊಡ್ಡ ಪ್ರಮಾಣದ ಕೆಟ್ಟ ಪರಿಣಾಮವನ್ನು ಬೀರಿದೆ. ಆದಾಗ್ಯೂ ಕೂಡ ನೀವೆಲ್ಲ ಯಾರ್ಯಾರೆಲ್ಲ ಜನಪ್ರತಿನಿಧಿಗಳಿದ್ದೀರಿ, ಅಧಿಕಾರ ವರ್ಗ ಇದೆ, ಆಡಳಿತ ನಡೆಸುವಂಥವ್ರು ಇದ್ದೀರಿ, ನೀವು ಇಂಥ ಒಂದು ವೈಶಿಷ್ಟ್ಯಪೂರ್ಣವಾಗಿರುವಂತಹ ಜಿಲ್ಲೆಯ ಧಾರಣ ಸಾಮರ್ಥ್ಯದ ಬಗ್ಗೆ ಇವತ್ತಿಗೂ ಕೂಡ ಏನೂ ಕೆಲಸ ಮಾಡಿಲ್ಲ ಅಂತಂದರೆ ಅದು ಭಾಳ ಬೇಸರದ ಸಂಗತಿ. ಅದು ಮೊನ್ನೆ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ಹೇಳಿದರು, ನಾವು ಧಾರಣ ಸಾಮರ್ಥ್ಯದ ಪರೀಕ್ಷೆಯನ್ನು ಮಾಡ್ತೀವಿ, ಧಾರಣ ಸಾಮರ್ಥ್ಯದ ಬಗ್ಗೆ ನಾನು ಸಂಸತ್ನಲ್ಲಿ ಧ್ವನಿ ಎತ್ತಿದ್ದೀನಿ. ಎಷ್ಟು ವರ್ಷಗಳ ನಂತರ ಎತ್ತಬೇಕಾಯಿತು ನಿಮ್ಮ ಧ್ವನಿ? ನಾನು ನಿಮಗೆ ಎಲ್ಲ ವಿಶ್ವೇಶ್ವರ ಹೆಗಡೆ ಕಾಗೇರಿ, ದೇಶಪಾಂಡೆಯವರು, ಅನಂತಕುಮಾರ್ ಹೆಗಡೆ, ಈಗಿರುವಂಥ ಜನಪ್ರತಿನಿಧಿಗಳನ್ನು ಸೇರಿಕೊಂಡು ನಿಮಗೆ ನಿಮ್ಮ ಬಗ್ಗೆ, ನಿಮ್ಮ ಮನೆಯ ಬಗ್ಗೆ, ನಿಮ್ಮ ಊರಿನ ಬಗ್ಗೆ ಇರುವಷ್ಟೇ ಕಾಳಜಿ ನಮ್ಮ ಜಿಲ್ಲೆ ಅಂದರೆ ನಿಮ್ಮ ಜಿಲ್ಲೆಯ ಬಗ್ಗೆ ಇರಬೇಕಲ್ಲ.
ಹಾಗಿದ್ದ ಮೇಲೆ ಯಾಕೆ ಒಂದು ಧಾರಣ ಸಾಮರ್ಥ್ಯದ ಅಧ್ಯಯನ ಆಗಲಿಕ್ಕೆ ಇಷ್ಟೆಲ್ಲ ಕಾಲಾವಧಿ ಬೇಕು ಅನ್ನುವಂಥದ್ದು ಪ್ರಶ್ನೆ. ಇನ್ನು ನಾವು ಮೊದಲೇ ಮಾತಾಡ್ತಿದ್ದಾಗೆ ವರದಾ ನದಿಗೆ ಬೇಡ್ತಿ ನದಿಯನ್ನು ಅಂದರೆ ಈ ಶಾಲ್ಮಲಾ ನದಿಯನ್ನು ಸುರೇಮನೆ ಅನ್ನೋ ಭಾಗದಲ್ಲಿ ಒಂದು ಸಣ್ಣ ಡ್ಯಾಮನ್ನು ಮಾಡ್ತಾರೆ. ಅಲ್ಲಿಂದ 18 TMC ನೀರನ್ನು ತಗೊಂಡು ಹೋಗ್ಲಿಕ್ಕೆ ಆಗ್ತಾಯಿದೆ. ಆಮೇಲೆ ಪಟ್ಟಣದ ಹಳ್ಳ ಅನ್ನುವಂಥ ಪ್ರದೇಶದಲ್ಲಿ ಒಂದು ಮಿನಿ ಡ್ಯಾಮ್ ಆಗುತ್ತೆ. ಆಮೇಲೆ ಮುರೇಗಾರ್ ಫಾಲ್ಸ್ ಪಕ್ಕದಲ್ಲಿ ಒಂದು ಆಗುತ್ತೆ. ಹಾಗೆ ಸೋಂದಾ ಬಳಿ ಅದನ್ನೇ ಬಹುಶಃ ಸುರೇಮನೆ ಇರಬೇಕು. ಹಾಗೆ ಮಾಗೋಡು ಬಳಿ ಚಿಕ್ಕ ಚಿಕ್ಕ ಬ್ಯಾರೇಜ್ಗಳು ಆಗ್ತವೆ. ನೀವು ಅಲ್ಲಿಂದ ಕೆಳಕ್ಕೆ ಬರ್ತಾ ಹೋದರೆ ನಮ್ಮ ಸಿದ್ದಾಪುರ ತಾಲೂಕಿನ ಉಂಚಳ್ಳಿ ಫಾಲ್ಸ್ ಏನಿದೆ ಅದಕ್ಕಿಂತ ಮೇಲೆ ಒಂದು ಸಣ್ಣ ಡ್ಯಾಮ್ ಆಗುತ್ತೆ. ಆನಂತರ ನಮ್ಮ ಕೆಪ್ಜೋಗ ಅಂತ ನಾವು ಇಳ್ಳಿಮನೆ ಫಾಲ್ಸಿಗೆ ಏನು ಹೇಳ್ತೀವಿ ಅದರ ಮೇಲೆ ಒಂದು ಸಣ್ಣ ಡ್ಯಾಮ್ ಆಗುತ್ತೆ. ಹೀಗೆ ಇಡೀ ಉತ್ತರ ಕನ್ನಡ ಜಿಲ್ಲೆಯ ಪಶ್ಚಿಮ ಘಟ್ಟ ಏನಿದೆ ಇದು ಡ್ಯಾಮ್ಗಳಿಂದ ತುಂಬ ಹೋಗುತ್ತೆ. ಆದರೆ ಒಂದು ಸಣ್ಣ ಕರೆಕ್ಷನ್ ಏನಿದೆ ಅಂತಂದರೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಮುಳುಗಡೆ ಆಗುವಂತಹ ಡ್ಯಾಮ್ಗಳನ್ನು ಇಲ್ಲಿ ನಿರ್ಮಿಸಲಾಗ್ತಾ ಇಲ್ಲ. ಆನಂತರ ಜೂನ್ನಿಂದ ನವೆಂಬರ್ವರೆಗೆ ಮಾತ್ರ ಇಲ್ಲಿಂದ ನೀರನ್ನು ತೆಗೆದುಕೊಂಡು ಹೋಗಲಾಗ್ತಿದೆ. ಬೇಸಿಗೆ ಕಾಲದಲ್ಲಿ ಇಲ್ಲಿಂದ ನೀರನ್ನು ತಗೊಂಡು ಹೋಗ್ತಾ ಇಲ್ಲ. ಬೇಸಿಗೆ ಕಾಲದಲ್ಲಿ ನೀರೇ ಇಲ್ಲದೆ ಇದ್ದರೆ ನೀವು ಇಲ್ಲಿಂದ ಹೇಗೆ ನೀರನ್ನು ತೊಗೊಂಡು ಹೋಗ್ತೀರಾ ಅನ್ನೋದು ನಮ್ಮ ಅಭಿಪ್ರಾಯ. ಹಾಗೆಯೇ ಮೊನ್ನೆ ಶಾಸಕ ಭೀಮಣ್ಣ ನಾಯ್ಕರು ಹೇಳಿದರು, ನಮಗೆ ಸಿದ್ದಾಪುರದಂಥ ಒಂದು ಸಣ್ಣ ಪಟ್ಟಣಕ್ಕೆ ನಿರಂತರ ನೀರನ್ನು ಕೊಡಲಿಕ್ಕೆ ಆಗ್ತಾ ಇಲ್ಲ, ಹಾಗಾಗಿ ನಾವು ಲಿಂಗನಮಕ್ಕಿ ಡ್ಯಾಮ್ನಿಂದ ನೀರನ್ನು ತರ್ತಾ ಇದ್ದೀವಿ ಅಂತ ಹೇಳ್ಕೊಂಡು. ಅಫ್ಕೋರ್ಸ್ ನಮಗೆ ಅನಿವಾರ್ಯತೆ ಇದೆ, ನಾವು ಲಿಂಗನಮಕ್ಕಿ ಡ್ಯಾಮ್ನಿಂದ ನೀರನ್ನು ತರ್ತಾ ಇದ್ದೀವಿ. ಇಲ್ಲಿ 23,000 ಕೋಟಿಯಷ್ಟು ದೊಡ್ಡ ಯೋಜನೆಯನ್ನು ಮಾಡಿ ಅದು ಮುಂದುವರಿತಾ ಒಂದು 50,000 ಕೋಟಿಗೆ ಕೂಡ ಹೋಗ್ಬೋದು ಅಂತ ಹೇಳ್ಕೊಂಡು ಒಂದು ಅಭಿಪ್ರಾಯವಿದೆ. ಇಷ್ಟೆಲ್ಲ ದೊಡ್ಡ ಪ್ರಮಾಣದಲ್ಲಿ ಇದು ಡ್ಯಾಮ್ಗಳನ್ನು ಕಟ್ಟಿ ನೀರನ್ನು ಸಂಗ್ರಹಿಸಿ ನಮಗೇ ನೀರಿಲ್ಲದೆ ಇದ್ದರೆ ಏನು ಮಾಡೋದು? ನಾವು ಈ ಸಿದ್ದಾಪುರಕ್ಕೆ ನೀರು ತರುವಂಥ ಸಂದರ್ಭದಲ್ಲಿ ಹೇಳ್ತಾ ಇದ್ವಿ, ಒಂದು 2-3 ವರ್ಷ ಸ್ವಲ್ಪ ಮಳೆ ಕಡಿಮೆ ಆಗಿಬಿಡುತ್ತೆ ಅಂತಂದರೆ ಲಿಂಗನಮಕ್ಕಿ ಡ್ಯಾಮ್ನಲ್ಲಿ ಕೂಡ ನೀರು ಕಡಿಮೆ ಆಗ್ತದೆ. ನಮ್ಮ ನದಿಗಳನ್ನು ಅಣೆಕಟ್ಟು ಕಟ್ಟಿ ನಮ್ಮ ನದಿಗಳ ನೀರನ್ನು ಅಥವಾ ಇಲ್ಲಿಯ ಭೂಮಿಯನ್ನು ಮುಳುಗಿಸಿ ಇಲ್ಲಿ ನೀರನ್ನು ಸಂಗ್ರಹಿಸೋದಿದೆಯಲ್ಲ, ಇದು ಕಡೆಯ ಮಾತು. ಈಗಾಗಲೇ ಸಬ್ಮರ್ಜ್ಡ್ ಏನು ಏರಿಯಾ ಇದೆ ಅಲ್ಲಿ 2-3 ವರ್ಷ ಮಳೆ ಆಗದೇ ಇದ್ದರೆ ಕರೆಂಟಿಗೆ ನೀರು ಸಿಗಲ್ಲ, ಕುಡಿಲಿಕ್ಕೆ ನೀರು ಸಿಗಲ್ಲ, ಇಂಥವೆಲ್ಲ ಸಮಸ್ಯೆಗಳಿದೆ. ಇಂಥವುಗಳೆಲ್ಲ ಅಧ್ಯಯನವನ್ನು ಮಾಡದೆ ಒಂದು ಸರ್ಕಾರ ಈ ಪ್ರಮಾಣದಲ್ಲಿ ಒಂದು ನಿರ್ಧಾರವನ್ನು ತಗೊಳ್ಳಿಕ್ಕೆ ಸಾಧ್ಯನಾ? ಕೆಲವೊಬ್ಬರು ಹೇಳ್ತಾರೆ, ಇಲ್ಲ ಮೋದಿ ಭಾಳ ಸ್ಟ್ರಾಂಗು, ಮೋದಿ ಯಾರ ಮಾತನ್ನು ಕೇಳಲ್ಲ, ಇವರು ಆಲ್ರೆಡಿ ಪ್ಲ್ಯಾನ್ ಮಾಡಿದ್ದಾರೆ, ಆ ಯೋಜನೆ ಆಗೇ ಹೋಗುತ್ತೆ ಅಂತ ಹೇಳ್ಕೊಂಡು. ಮಿಸ್ಟರ್ ಮೋದಿ, ನಿಮ್ಮ ಸರ್ವಾಧಿಕಾರ ನಿಮಗಿರಲಿ, ಅಟ್ಲೀಸ್ಟ್ ನಮ್ಮ ಭಾಗದ ಜನಜೀವನದ ಕಿಂಚಿತ್ತು ಏನಾದರೂ ಪರಿಚಯ ನಿಮಗಿದೆಯಾ? ಈ ಜಿಲ್ಲೆಯ ಧಾರಣ ಸಾಮರ್ಥ್ಯದ ಅಧ್ಯಯನವೇ ಇನ್ನೂ ಆಗಿಲ್ಲ. ಈ ಜಿಲ್ಲೆಯ ನಿರಾಶ್ರಿತರಿಗೆ ಇನ್ನೂವರೆಗೆ ನ್ಯಾಯ ಸಿಕ್ಕಿಲ್ಲ. ಸೀಬರ್ಡ್ ನೌಕಾನೆಲೆ ಏನಿದೆ ಅಲ್ಲಿಯ ನಿರಾಶ್ರಿತರು ಇವತ್ತು ಕೂಡ ಕೋರ್ಟಿಗೆ ಅಲಿತಾ ಇದ್ದಾರೆ, ಕಚೇರಿಗೆ ಅಲಿತಾ ಇದ್ದಾರೆ. ಅಲ್ಲಿಂದ ನೀವು ಯಲ್ಲಾಪುರದಲ್ಲಿ ಭಾಗದಲ್ಲಿ ಬಂದರೆ ಅಲ್ಲಿಯ ನಿರಾಶ್ರಿತರ ಸಮಸ್ಯೆ ಇದೆ. ಹೀಗೆ ಇಡೀ ಜಿಲ್ಲೆ ನಿರಾಶ್ರಿತರಿಂದ ತುಂಬೋಗಿಬಿಟ್ಟಿದೆ. ನೀವೀಗ ಮತ್ತೆ ಈ ನದಿ ತಿರುವನ್ನು ಮಾಡುವ ಮುಖಾಂತರ ಬಯಲುಸೀಮೆಯವರಿಗೆ ನೀರು ಕೊಡುವಂಥ ಉದ್ದೇಶದ ಬಗ್ಗೆ ನಮ್ಮದು ತಕರಾರಿಲ್ಲ. ಅದು ನಂದು ಇನ್ನೊಂದು ಪ್ರಶ್ನೆ ಏನಿದೆ ಅಂತಂದರೆ, ನಮ್ಮ ಜಿಲ್ಲೆಯಲ್ಲಿ ಪ್ರವಾಹದ ಸಮಯದಲ್ಲಿ ನಾವು ನಮ್ಮ ಮನೆಗಳನ್ನು ನಮ್ಮ ಜನಗಳನ್ನು ಉಳಿಸ್ಕೊಳ್ಳೋದೇ ಕಷ್ಟ ಇದೆ. ನೀವು ಕೂಡ ಉತ್ತರ ಕರ್ನಾಟಕದಲ್ಲಿ ಪ್ರವಾಹ ಬಂದಾಗ ಎಲ್ಲಿ ತಡ್ಕೊಂಡಿದ್ರಿ? ನೀವು ಮನೆಗಳೆಷ್ಟು ಬಿದ್ದೋಯಿತು, ಎಷ್ಟು ಜೀವಹಾನಿ ಆಯಿತು, ಎಷ್ಟೆಲ್ಲ ತೊಂದರೆ ಆಯಿತು. ಸಹಜವಾಗಿ ಇರುವಂತಹ ಒಂದು ಈಗಿನ ಪರಿಸರದ ಈ ಪ್ರಕೋಪಗಳನ್ನು ತಡಿಲಿಕ್ಕೆ ಆಗದೇ ಇರುವಂಥ ಸಂದರ್ಭದಲ್ಲಿ ನೀವು ಮತ್ತಷ್ಟು ಡ್ಯಾಮ್ಗಳನ್ನು ಕಟ್ಟಿ, ಮತ್ತಷ್ಟು ಭೂಮಿಯನ್ನು ಮುಳುಗಿಸಿ, ಮತ್ತಷ್ಟು ಅರಣ್ಯವನ್ನು ಮುಳುಗಿಸಿ, ಮತ್ತಷ್ಟು ಜನಜೀವನವನ್ನು ಮುಳುಗಿಸಿ ಒಳ್ಳೆಯದನ್ನು ಮಾಡ್ತೀವಿ ಅಂತ ಹೇಳಿದರೆ ನಮ್ಗೆ ಯಾಕೋ ಅನುಮಾನ ಬರ್ತಾಯಿದೆ. ನಿಮಗೆ ಬದ್ಧತೆ ಇಲ್ಲ, ಕಾಳಜಿ ಇಲ್ಲ, ಈ ನೆಲ ಜಲ ಜನರ ಬಗ್ಗೆ ನಿಮಗೆ ಕಿಂಚಿತ್ತು ಕಾಳಜಿ ಇಲ್ಲ. ಹಾಗಾಗಿ ನೀವು ಪ್ರಾಫಿಟ್ ಓರಿಯೆಂಟೆಡ್ ಆಗಿ ಯೋಚನೆ ಮಾಡ್ತಾ ಇದ್ದೀರೇನೋ ಅನ್ನುವಂಥ ಅನುಮಾನ ನಮಗೆ ಕಾಡ್ತಾ ಇದೆ. ಎಲ್ಲ ವೀಕ್ಷಕ ಮಿತ್ರರೇ, ನಿಮಗೂ ಕೂಡ ಒಬ್ಬ ಸಾಮಾನ್ಯನಾಗಿ ನಾನು ಕೇಳಿರುವಂಥ ಪ್ರಶ್ನೆಗಳು ನಿಮಗೂ ಕೂಡ ಇವು ಅರ್ಥ ಆಗ್ತಾ ಇದ್ದಾವೆ. ರಾಜಕಾರಣ, ಪಕ್ಷ ಅವುಗಳನ್ನೆಲ್ಲ ಹೊರತಾಗಿಟ್ಟಿರೋಣ. ನಾವು ಸುಸ್ಥಿರವಾದ ಅಭಿವೃದ್ಧಿಯನ್ನು ಸಾಧಿಸಲೇಬೇಕಾದಂಥ ಅನಿವಾರ್ಯವಾದಂಥ ಒಂದು ಪ್ರಸ್ತುತ ಕಾಲಕ್ಕೆ ಬಂದು ನಿಂತಿದ್ದೇವೆ. ಈ ಕಾಲದಲ್ಲಿ ನಾವು ಜನರಿಗೆ ಅನುಕೂಲವಾಗಲಿಕ್ಕೆ ಏನೇನು ಬೇಕೋ ಅದನ್ನೆಲ್ಲ ಮಾಡ್ತಾ ಇದ್ದೀವಿ. ಮತ್ತು ಇವತ್ತು ನಾವು ವಲಸೆಯನ್ನು ನಮ್ಮ ಹತ್ರ ತಡಿಲಿಕ್ಕಾಗ್ತಾ ಇಲ್ಲ.
ನಿರುದ್ಯೋಗ ಸಮಸ್ಯೆಯನ್ನು ನಮಗೆ ಪರಿಹಾರ ಮಾಡಲಿಕ್ಕೆ ಆಗ್ತಾ ಇಲ್ಲ. ಈ ಸಂದರ್ಭದಲ್ಲಿ ಮತ್ತಷ್ಟು ಪ್ರಾಜೆಕ್ಟ್ಗಳನ್ನು ಮಾಡಿ ಇಷ್ಟೆಲ್ಲ ವೆಚ್ಚವನ್ನು ಮಾಡಿ ನೀವು ಸಾಧಿಸೋದು ಏನು? ಇದರಿಂದ ಉತ್ತರ ಕನ್ನಡ ಜಿಲ್ಲೆಯ ಸಂಪೂರ್ಣ ಅಸ್ಮಿತೆಯನ್ನು ನೀವು ಹಾಳು ಮಾಡ್ತಾ ಇದ್ದೀರಾ ಅನ್ನುವಂಥ ಮಾತನ್ನು ಹೇಳ್ತಾ ನಾವು ಜಿಲ್ಲೆಯನ್ನು ವಿಭಾಗ ಮಾಡಿ ಜನರಿಗೆ ಅನುಕೂಲ ಮಾಡಿ ಆಡಳಿತವನ್ನು ಸುಧಾರಿಸಿ ಆಡಳಿತ ಸುಧಾರಣೆಯನ್ನು ಮಾಡಿ ಅಂತ ಹೇಳಿದಾಗ ಅಖಂಡ ಜಿಲ್ಲೆ ಅಂತ ಮಾತಾಡುವಂತಹ ಕೆಲವು ಬಹಳ ಗೌರವಾನ್ವಿತ ಸಂಪನ್ನ ಜನರಿದ್ದಾರೆ. ನಿಮಗೊಂದು ಪ್ರಶ್ನೆ ಇದೆ, ನಿಮ್ಮ ಅಸ್ಮಿತೆ, ನಿಮ್ಮ ಅಖಂಡತೆ ಇಂಥವೆಲ್ಲ ಪ್ರಾಜೆಕ್ಟ್ಗಳನ್ನು ಮಾಡಿ ಜನರನ್ನು ಮುಳುಗಿಸುವಂಥ ಸಂದರ್ಭದಲ್ಲಿ ನೆನಪಾಗಲ್ವಾ ನಿಮಗೆ? ಹಾಗಾಗಿ ನಾವೆಲ್ಲರೂ ಸೇರಿ ಯೋಚನೆ ಮಾಡಬೇಕಾಗಿದೆ. ನಮ್ಮ ಜಿಲ್ಲೆಯ ಹಿತದ ಬಗ್ಗೆ, ನಮ್ಮ ಜಿಲ್ಲೆಯ ಜನಜೀವನದ ಬಗ್ಗೆ, ನಮ್ಮ ಜಿಲ್ಲೆಯ ಪ್ರಕೃತಿಯ ಬಗ್ಗೆ, ಮತ್ತು ಇಡೀ ವಿಶ್ವ ಪರಿಸರಕ್ಕೆ ನಾವು ಕೊಟ್ಟಿರುವಂಥ ಏನು ಕೊಡುಗೆ ಇದೆಯಲ್ಲ ಅದ್ರ ಬಗ್ಗೆ ಕೂಡ ನಾವು ಯೋಚನೆ ಮಾಡಬೇಕು. ಯಾಕಂದರೆ ನಾವು ಇಷ್ಟು ದೊಡ್ಡ ಪ್ರಮಾಣದ ಕಾಂಟ್ರಿಬ್ಯೂಟರ್ ವಿಶ್ವ ಪರಿಸರಕ್ಕೆ. ಸೊ ಇಂಥ ಯೋಜನೆಗಳನ್ನೆಲ್ಲ ಮಾಡಿ ಅಂಥ ಒಂದು ಮಹತ್ವವನ್ನು ಕಳೆದುಕೊಳ್ಳೋದು ಸರಿನಾ? ನೀವೇ ಹೇಳಿ ಸ್ನೇಹಿತರೆ. ಧನ್ಯವಾದಗಳು.